ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ 77ನೇ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ನನ್ನ ಹೆಸರು ರಾಧಮ್ಮ ಅಂತ. ನಾನು ಅಖಿಲ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟದ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಒಕ್ಕೂಟದ ನಮ್ಮ ದೇಶಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶಣ್ಣವರು ಎಲ್ಲ ಒಟ್ಟಾಗಿ ನೀಟಾಗಿ ಹೇಳಿದ್ದಾರೆ. ಮೊದಲನೇದಾಗಿ ನಾವು ಸರ್ಕಾರದಲ್ಲಿ ನಾವು ಕೇಳೋದು ಒಂದಿಷ್ಟೇ, ನಿಗಮ ಮಂಡಳಿ ಸ್ಥಾಪನೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಮಗೆ ನಿಗಮ ಮಂಡಳಿ ಸ್ಥಾಪನೆ ಆಗಿ ನಮ್ಮ ಹೆಣ್ಮಕ್ಳಿಗೆ ಏನೆಲ್ಲ ಸೌಕರ್ಯಗಳು, ಇವಾಗ ಆಲ್ರೆಡಿ ಬೇಕಾದಷ್ಟು ನಾವು ಅದು ಕೆಲಸ ಬಿಟ್ಟು ಎಷ್ಟೋ ಜನ ಸಂಸಾರಗಳನ್ನ ನಿಗಿಸ್ತಾ ಇದ್ದಾರೆ. ಹೆಣ್ಮಕ್ಳು ಅದೊಂದು ಕೆಲಸ ಬಿಟ್ರೆ ಬೇರೆ ಏನು ಗೊತ್ತಿರೋದೇ ಇಲ್ಲ ಅವ್ರಿಗೆ. ಅಂಥದ್ರಲ್ಲಿ ಇವಾಗ ಹೊರ ರಾಜ್ಯದಿಂದ ಬಂದಿರತಕ್ಕಂತ ಕಸೂತಿ ಕೆಲಸದಿಂದ ನಮ್ಗೆ ಬಹಳ ತೊಂದರೆ ಆಗ್ತಿದ್ದು, ಅದ್ರ ಕಡೆನೂ ಗಮನ ಕೊಟ್ಟು ಏನೆಲ್ಲ ನಮ್ಗೆ ಈಗಾಗ್ಲೇ ನಮ್ಗೆ ಪ್ರಧಾನಮಂತ್ರಿಗಳಾಗಿರ್ಬೋದು, ಹೊರ ರಾಜ್ಯಗಳಿಂದ ಬಂದಿರೋಂಥವ್ರಿಗೆ ಅವ್ರಿಗೆ ಏನು ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಮಾಡ್ಕೊಂಡು ಹೋಗೋದಕ್ಕೆ ಇದು ಮಾಡ್ಕೊಂಡು ನಮ್ಮ ವೃತ್ತಿಗೆ ಸ್ಥಳೀಯರಿಗೆ ನಮ್ಗೆ ಅವಕಾಶ, ನಮ್ಮ ವೃತ್ತಿ ನಾವು ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಅದೇ ರೀತಿಯಾಗಿ ನಿಗಮ ಮಂಡಳಿ ಕೂಡ ಸ್ಥಾಪನೆ ಆಗ್ಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಒಕ್ಕೂಟದಿಂದ ಒಂದು ID ಕಾರ್ಡ್ ನ ವಿತರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಈಗ ಏನೆಲ್ಲ ನಾವು ಪ್ರತಿಯೊಬ್ಬರು ಸದಸ್ಯತ್ವ ಪಡ್ಕೊಂಡು ಕಟ್ಟಕಡೆಯ ಟೈಲರ್ ಕೂಡ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಒಕ್ಕೂಟನ ನಾವು ರಚನೆ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಆಗಿ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ, ನನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.